ಪಾಪಿ ನಾನಾದೆನು ಧರ್ಮಗುರುವೆ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸದಾ ಹಸನ್ ಮುಖಿ ಪ್ರತಾಪ್ ಆನ್ ಸ್ಟೇಜ್ ಪ್ಲೀಸ್. ಎಂತ ದೇವರೆಂದು ನಾ ತಿಳಿಯದೆ, ಎಂತ ದೇವರೆಂದು ನಾ ತಿಳಿಯದೆ, ಅಂದು ನಿನ್ನ ಜರಿದೇನಲ್ಲ ಮಂಟೇದ ಲಿಂಗಯ್ಯ. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಚರಿದು. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಚರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಚರಿದು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು. ಮಾರಳಿ ಮುದ್ದಮ್ಮನ ಮಡಿಲಲ್ಲಿ ಜನಿಸಿ ಅಂದು, ಕುಲುಮೆಯ ತಿಟ್ಟಿನಲ್ಲಿ ಕೆಂಪಚಾರಿಯಾಗಿ ನಿಂತು, ಪಾಳೆಗಾರನಂತೆ ನಾನಿದ್ದೆನೋ. ಬಂಗಿಯ ಸೇದಲು ಬಂದು ಬೆಂಕಿಯ ಕೇಳಿ ಬಂದೆ, ನಿನ್ನನು ಅರಿಯದೆ ಮಹಿಮೆಯ ತಿಳಿಯದೆ ನಿಂದಿಸಿ ಮಾತಾಡಿ ಪಾಪಿಯಾದೆನೋ. ಸ್ವಾಮಿ ನಿನ್ನ ಜರಿದು ನಾ ಪಾಪಿಯಾದೆ, ಸ್ವಾಮಿ ನಿನ್ನ ಜರಿದು ನಾ ಪಾಪಿಯಾದೆ. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು. ಪಾಪಿನಾನಾದೆ ಗುರುವೇ ಆ. ಅಂದದ ಹಲಗೂರು ಚಂದದ ಚಿಲ್ಲಾಪುರ, ಬಾಳಲಿ ನನ್ನ ಜಾತಿ ಬದುಕಲಿ ನನ್ನ ಮತ ಎನ್ನುವ ಹಾಗೆ ನನ್ನನೆ ಕಳಿಸಿದೆಯೋ ನೀ
ಪರಂಜ್ಯೋತಿಯನ್ನು ಜರಿದು ಪಾಪಿನಾನಾದೇನೋ ಪರಂಜ್ಯೋತಿಯನ್ನು ಜರಿದು ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು ಪಾಪಿನಾನಾದೇ ಗುರುವೇ ಅಯ್ಯೋ ಪ್ರತಾಪ್, ಅಕ್ಕ ಇಷ್ಟು ಮುದ್ದಾದ ಮುಖ ಇಟ್ಕೊಂಡು ಪಾಪಿ ನಾನಾದೆ ಅಂತ ಎಷ್ಟು ಕ್ಯೂಟಾಗಿ ಹಾಡಿದ್ಯಾ. ಅದೇ ಕಾಂಟ್ರಾಸ್ಟ್, ಫುಲ್ಲು ಕಾಂಟ್ರಾಡಿಕ್ಟ್ರಿ. ಓಕೆ, ನಮ್ಮ ಅರ್ಚನಾ ಮ್ಯಾಮ್ನ ಕೇಳೋಣ. ಅರ್ಚನಾ ಮ್ಯಾಮ್, ಇವತ್ತು ಆ್ಯಕ್ಚುಲಿ ತುಂಬ ವೇರಿಯೇಷನ್ ಇರೋವಂಥ ಹಾಡು, ಧ್ವನಿಗೆ ಚಾಲೆಂಜಿಂಗ್ ಆಗಿರುವಂಥದ್ದು, ಗಾಯಕಿಗೆ ಚಾಲೆಂಜಿಂಗು ಅಂದರೆ ಸಂಗತಿಗಳೆಲ್ಲ ಬರೋವಂಥದ್ದೆಲ್ಲ ಹಾಡನ್ನು ಆರಿಸ್ಕೊಂಡ. ಎಂಥ ರೇಂಜಲ್ಲಿ ಹಾಡ್ದ್ಯಪ್ಪ ಇವತ್ತು ನೀನು. ಪಾಳೆಗಾರನಂತೆ ನಾನಿದ್ದೇನೋ. ಖುಷಿ ಆಯಿತು ಕಣಪ್ಪ. ಕಳೆದ ಸಂಚಿಕೆಯಲ್ಲಿ ತುಂಬ ಅದು ಎಲ್ಲೂ ಏರಿಳಿತವೇ ಇಲ್ಲದೆ ಇರೋವಂಥ ಹಾಡನ್ನು ಆರಿಸ್ಕೊಂಡಿದ್ದೆ. ಶ್ರುತಿ ಬೇರೆ ತುಂಬ ಕಮ್ಮಿ ಆರಿಸ್ಕೊಂಡ್ಬಿಟ್ಟಿದ್ದೆ. ಏನು ಗೊತ್ತಾಗೋದಿಲ್ವಲ್ಲಪ್ಪ ನಿನ್ನ ಧ್ವನಿಯಲ್ಲಿ, ಇನ್ನೇನೇನು ಸಾಧನೆ ನೀನು ತೋರಿಸ್ಬಹುದು ಅನ್ನೋದು ಅಂತ ಹೇಳಿದ್ದಕ್ಕೆ ಇವತ್ತು ಒಳ್ಳೆ ಜಕಾಸಾಗಿರೋವಂಥದ್ದು ಒಂದು ಹಾಡು ಪ್ರದರ್ಶನ ಮಾಡಿಬಿಟ್ಟ. ಖುಷಿ ಆಯ್ತಪ್ಪ. ಇದರಲ್ಲಿ ಪ್ರತಿ ಸಲ ನೀನು ಝರಿ ಝರಿ ಅಂತಿದ್ದೆ. ಝರಿ ಅಲ್ಲ, ಅದು ಜರಿ ಅಷ್ಟೇ. ಪಾಪಿನಾನಾದೇನು ಪರಂಜ್ಯೋತಿಯನ್ನು ಜರಿದು. ಜರಿಯೋದು ಅಂದರೆ ಬೈಯೋದು, ಟೀಕೆ ಮಾಡೋದಲ್ವಾ. ಝರಿ ಅಂದರೆ ನೀರಿನ ಝರಿ ಅಲ್ವಾ. ಸೊ ಅದೊಂಚೂರು ಗಮನ ಇಟ್ಕೋ. ಆಮೇಲೆ ರೇಂಜ್ ಎಲ್ಲ ತುಂಬ ಚೆನ್ನಾಗಿ ರೀಚ್ ಆಯಿತು ನಿಂದು. ಏನು ಲೀಲಾಜಲವಾಗಿ ಹಾಡ್ದು. ಬಟ್ ನಾನ ತನ ಅಂತ ವಾಪಸ್ ಬರೋದಿದೆಯಲ್ಲ, ಅದೆಲ್ಲ ಸಲಿನೂ ನೀನೇನೋ ಡೌಟಲ್ಲಿ ಹಾಡ್ದಿ. ಅದು ಯಾವುದೋ ಸ್ವರಸ್ಥಾನದಲ್ಲಿ ಬಂದು ಕೂತ್ಕೊಳ್ಳಲಿಲ್ಲ, ಆಯಿತಾ. ಅದನ್ನೆಲ್ಲ ಆ ಥರದ ಜಾಗಗಳಿದ್ದಾಗ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪಕ್ಕಾ ಮಾಡ್ಕೋಬೇಕು, ಆಯಿತಾ. ಅದು ಬಿಟ್ಟರೆ ನಿನ್ನ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ. ಹೀಗೆ ಇನ್ನೂ ಇಂಪ್ರೂವ್ ಮಾಡ್ಕೋತಾ ಇರು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುಂದಿರೋದು ಸರ್. ನಾನು ಅರ್ಚನಾ ಮೇಡಮ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಈ ಹಾಡು ನಾನು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ನನ್ನ ಎಮೋಷನ್ ಆಗ್ತೀನಿ ನಾನು ಅಂತ ಹೇಳ್ತಾ ಇದ್ದೆ. ನಿನ್ನ ಕಣ್ಣಲ್ಲೂ ಅದೇ ಕಂಡೆ ನಾನು. ಯಾಕೆ ಅಂತ ಕೇಳ್ತೀಯಾ? ಕೇಳಲ್ವಾ? ನಾವು ಕೇಳ್ತೀವಿ ಸರ್. ಯಾಕೆ ಸರ್? ಹಾಡಿನ ವಿಚಾರ ಎಲ್ಲ ಇರಲಿ. ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು ಅಂತೀಯಲ್ಲ, ಆ ಧರೆಗೆ ದೊಡ್ಡವ್ರನ್ನ ಜರಿದಿದ್ದು ಯಾರು? ಯಾರು ಜರಿದಿದ್ದು? ಧರೆಗೆ ದೊಡ್ಡವರು ಸಿದ್ದಪ್ಪಾಜಿಯವರು. 10 ಬೆಳ್ಳಿಗೆ ಕೆತ್ತದುಂಗರ ಕೆಂಪಾಚಾರಿ ಅಂತ ಕರೀತಿದ್ದ ಪಾಳೆಗಾರರ ವಂಶದಲ್ಲಿ ಬೆಳೆದವನು, ಶ್ರೀಮಂತರ ಹುಡುಗ, ಮುದ್ದು ಹುಡುಗ. ಆ ಹುಡುಗನ್ನ ಮಂಟೇಸ್ವಾಮಿಗಳು ಶಿಷ್ಯರಾಗಿ ಪಡ್ಕೊಳ್ತಾರೆ. ಧರ್ಮ ಅಂತ ಸಾರ್ಕೊಂಡು. ಪರಂಜ್ಯೋತಿ ಅಂದರೆ ಯಾರು? ಮಂಟೇಸ್ವಾಮಿಗಳು. ಪರಂಜ್ಯೋತಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಅದನ್ನು ನೀನು ಕಲ್ಯಾಣ ಪಟ್ಟಣದ ಸಾಲು ಕೇಳಿದ್ರೆ ಅವ್ರನ್ನ ಪರಂಜ್ಯೋತಿ ಅಂತ ಯಾಕೆ ಕರೀತಾರೆ ಅಂತ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ. ಈಗ ಆ ಹಾಡು ಕೇಳಿದಾಗ ನನಗೆ ಎಮೋಷನ್ ಯಾಕೆ ಆಗ್ತದೆ ಗೊತ್ತಾ? ನಾನು ಸಿನಿಮಾದಲ್ಲಿ ಹಾಡಿದ್ದೀನಿ, ಎಲ್ಲೆಲ್ಲೋ ಹಾಡಿದ್ದೀನಿ, ಏನೆಲ್ಲ ಹಾಡಿದ್ದೀನಿ. ಆದರೆ ನನಗೆ ಹಿಟ್ ಸಾಂಗ್ ಅಂತ ಸಿಕ್ಕಿದ್ದೆ ಮಂಟೇಸ್ವಾಮಿಯವ್ರು ಹಾಡಿದ್ದು. ಅದಾಯ್ತಾ? ನಾನು ಬದುಕಿದ್ದೆ ಮಂಟೇಸ್ವಾಮಿಯವರಿಂದ, ಈ ಹಾಡಿಂದ. ಹೆಂಗೆ ಅಂದರೆ, ಕರೋನಾ ಸಂದರ್ಭದಲ್ಲಿ ಯಾವ ಆಸ್ಪತ್ರೆಗಳು ನಮಗೇನು ಬಾಗಿಲು ತೆರ್ಕೊಂಡಿರ್ತಿರಲಿಲ್ಲ. ನನಗೂ ಅಟ್ಯಾಕ್ ಆಗಿತ್ತು. ಹಾಸ್ಪಿಟಲ್ಗೆ ಯಾರೋ ಪುಣ್ಯಾತ್ಮರು ಸೇರಿಸಿದ್ರು. ಯಾರು ಕೇರ್ ಮಾಡ್ತಾರೆ ರೀ? ಯಾವನೋ ಬರ್ತಾರೆ ಹೋಗ್ತಾರೆ. ಕರೋನಾದಲ್ಲಿ ಯಾರು ಸಾಯ್ತಾರೋ ಯಾರು ಬಿಡ್ತಾರೋ ಅನ್ನೋ ಥರ. ಡಾಕ್ಟ್ರು ನೋಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರಂತೆ, ಹೊರಗಡೆ ಇದ್ರಂತೆ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ. ಬಾಬು ಸರ್ ಅವರು ಡಾಕ್ಟ್ರು, ಅವ್ರ ಮನೆಯವರು, ಅವ್ರ ಹೆಂಡತಿ ಈ ಹಾಡಿನ ಅಭಿಮಾನಿ. ಆದಿಜ್ಯೋತಿ ಬನ್ನಿಯೋ ಪರಂಜ್ಯೋತಿ ಹಾಡೋ ಅಭಿಮಾನಿ. ಆ ಹಾಡನ್ನು ಪ್ರತಿನಿತ್ಯ ಕೇಳೋರಂತೆ. ಕೇಳಿ ಅವ್ರು ಬಂದಾದ್ಮೇಲೆ ಕಡಕ್ಬೇರೆ ಮುನ್ರಾಜು ಅಂತ ನನ್ನ ಹೆಸರು ಗೊತ್ತಾದ್ಮೇಲೆ ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ ಇವರು. ಎಲ್ಲೂ ಸಿಗದೇ ಇರೋವಂಥ ರೆಮಿಡೀಸ್ ಇವರು ಅದು ಇದು ಎಲ್ಲ ತರಿಸಿ ಹಾಕಿ ನನ್ನನ್ನು ಉಳಿಸಿದ್ರು. ಯಾರು ಉಳಿಸಿದ್ದೀಗ? ದರ್ಗೆ ದೊಡ್ಡವರೇ ಉಳಿಸಿದ್ದು ಅಲ್ವಾ? ದೂರದರ್ಶನಕ್ಕೆ ಬರೋಕ್ಕೂ ದರ್ಗೆ ದೊಡ್ಡವರೇ, ಹೌದಲ್ಲ? ಈ ಹಾಡಿನ ಮೂಲಕನೇ ನಾನು ಇಲ್ಲಿಗೆ ಬಂದದ್ದು, ನಿಮ್ಮೆಲ್ಲರೂ ಪರಿಚಯ ಆಗಿದ್ದು. ಹಾಗಾಗಿ
ಈ ಹಾಡು ಆಡಿದಾಗ ನನಗೆ ನೋಡಿ ಆ ಟ್ಯೂನಿಂಗೇ ಇದಾಗ್ತಿದೆ ಇದು ಅಲ್ವಾ. ಒಂಚೂರು ಅದೊಂದು ಸಾಲು ಮಾತ್ರ ಹಾಡಪ್ಪ. ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು. ವಾಪಸ್ ಬರಬೇಕಾದ್ರೆ ನೀನು ಡೌಟಲ್ಲಿ ಹಾಡ್ತೀಯ ಅಂತ ಮೇಡಮ್ ಹೇಳಿದ್ದು ಅಲ್ವಾ. ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನು, ಅಷ್ಟೇ ಸಾಕು. ಧರೆಗೆ ದೊಡ್ಡವರನು, ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು. ಇಳಿಯೋದು ಕಷ್ಟ, ಅದು ಇಳಿಯೋದು ಕಷ್ಟ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ವೇಮ್ಗಲ್ ಸರ್. ಪ್ರತಾಪ್ ಸರ್, ನಂದೇನು ಕಾಮೆಂಟ್ಸ್ ಇಲ್ಲ. ಮೇಡಮ್ ಅವ್ರು ಹೇಳಿದ್ದಾರೆ, ಮುನ್ರಾಜ್ ಅವ್ರು ಹೇಳಿದ್ದಾರೆ. ಬಟ್ ಒಂದು ಪಲ್ಲವಿನ 2 ಸಾರಿ ರಿಪೀಟ್ ಮಾಡ್ದಂಗೆ ಅನಿಸ್ತು ಬಿಗಿನಿಂಗು. ಹಾಂ ಸರ್, ನೀವು ಚರಣ ತಗೊಳ್ಳೋಕ್ಕೆ ಡೌಟ್ ಆಗಿ ಪಲ್ಲವಿನ 2 ಸಾರಿ ಹೇಳಿದೆ ಅಂತ ಅನ್ನಿಸ್ತು. ಬಟ್ ಚಿಕ್ಕ ವಯಸ್ಸಿಗೆ ಒಳ್ಳೆ ಸಾಧನೆ, ಒಳ್ಳೆ ಕಂಠ, ದೇವ್ರು ಒಳ್ಳೇದು ಮಾಡಲಿದ್ದೀನಿ. ಓಕೆ, ಇದರ ಜೊತೆಗೆ ಇವತ್ತು ಯಾವಾಗಲೂ ಸದಾ ಪ್ರತಾಪ್ ವೇದಿಕೆ ಮೇಲೆ ಬಂದಾಗ ನಮ್ಮ ತಂದೆನೇ ನನಗೆ ಇನ್ಸ್ಪಿರೇಷನ್ನು. ಅವರು ಭಿಕ್ಷಾಟನೆ ಮಾಡಿ ನನ್ನ ಸಾಕಿದ್ರು, ಇದನ್ನೆಲ್ಲ ಹೇಳ್ತಾನೆ ಇದ್ದ. ಇವತ್ತು ಅವ್ರ ತಂದೆ ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರನ್ನ ನೋಡಿಕೊಂಡು ಎಲ್ಲ ಸಾಂಗ್ ಎಲ್ಲ ಮುಗ್ದಾದ್ಮೇಲೆ ಚೆನ್ನಾಗಿತ್ತ ಅಂತ ಬೇರೆ ಹಿಂಗೆ ಕೇಳ್ತಾ ಇದ್ದ. ಇಷ್ಟು ದಿನ ನಮ್ಮ ಮುಂದೆ ಏನು ಹೇಳಿದೆ ಅಲ್ವಾ, ಒಂದ್ಸರಿ ಥ್ಯಾಂಕ್ ಯು ಹೇಳೋ ಹಾಗಿದ್ರೆ. ಅಪ್ಪ, ನಿನ್ನನ್ನು ಅಪ್ಪನಾಗಿ ಪಡೆಯೋಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ನಾನು ಒಂದು ಮಾತು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಹೇಳಿ ಮ್ಯಾಮ್. ಈಗಿನ ಕಾಲದಲ್ಲಿ ತಮಗೆ ಕಷ್ಟ ಇದೆ ಅಂದರೆ ಎಷ್ಟೋ ಜನ ಪಲಾಯನ ಸೂತ್ರನೇ ಆರಿಸ್ಕೋತಾರೆ. ಹೌದು. ಅಥವಾ ಮಕ್ಕಳನ್ನ ಏನೋ ಒಂದು ಹೆಂಗೋ ಒಟ್ಟು ಒಂದು ಬೆಳೆಸೋಣ, ಅಷ್ಟೇ, ನಮ್ಮ ಕೈಲಿ ಹೆಂಗಾಗತ್ತೋ ಹಾಗೆ, ಅಥವಾ ಹೆಂಗಾರ ಬೆಳ್ಕೊಂಡ್ಲಿಂದ ಬಿಟ್ಬಿಡೋರೇ ಇದ್ದಾರೆ. ಇವರು ಇಷ್ಟು ಕಷ್ಟದಲ್ಲೂ ಮಗ ಚೆನ್ನಾಗಿ ಬೆಳಿಬೇಕು, ನಾನು ಪಟ್ಟ ಕಷ್ಟಗಳನ್ನು ಪಡಬಾರ್ದು. ಆ್ಯಂಡ್ ಎಸ್ಪೆಷಲಿ ತಾಯಿ ಹೆಂಗಾದರೂ ಸಾಕ್ಬಿಡ್ತಾಳೆ, ಮುಸ್ರೆ ಗಿಸ್ರೆ ತೊಳ್ಕೊಂಡು, ಬೇರೆಯವ್ರ ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು. ತಂದೆಯರು ಬಿಟ್ಟು ಹೋಗೋದು ಜಾಸ್ತಿ ನಾನು ನೋಡಿರೋದು. ಇವರು ತಂದೆ ಎಂಥ ಮಹಾನುಭಾವರು, ಮಗನಿಗೆ ಒಳ್ಳೆ ಸಂಸ್ಕಾರ, ವಿದ್ಯೆ ಎಲ್ಲವನ್ನು ಕೊಟ್ಟು ಅವನ ಕಾಲ ಮೇಲೆ ಅವ್ನು ನಿಲ್ಲೋ ಹಾಗೆ ಮಾಡಿದಾರಲ್ಲ. ಸರ್, ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ. ನಿಮ್ಮಂಥವರು ನಮ್ಮ ಸಮಾಜಕ್ಕೆ ಬೇಕು ಸರ್. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿದ್ರು. ಥ್ಯಾಂಕ್ ಯು ಬಂದಿದ್ದಕ್ಕೆ ಸರ್. ನಿಮ್ಮ ಮಗ ಹಾಡಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಬಂದಿದ್ದು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಪ್ರತಾಪ್. ಥ್ಯಾಂಕ್ ಯು ಅಕ್ಕ. ಒಳ್ಳೆಯದಾಗಿ.